ಇದುವರೆಗೂ ಒಂದೇ ಒಂದು ಸುದ್ದಿಗೋಷ್ಠಿಯಲ್ಲಿ ಬಾಯೇ ಬಿಟ್ಟಿಲ್ಲ. ತಮಗೆ ಬೇಕಾದವರಿಗೆ ಸಂದರ್ಶನ ನೀಡಿ ಬಳಿಕ ತನ್ನ ಭಕ್ತ ವೃಂದದ ಮೂಲಕ ಎಲ್ಲೆಡೆ ಹಂಚುತ್ತಾರೆ. ಇವರೆಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಕಲಿತು ನಮಗೆ ಪಾಠ ಮಾಡ್ತಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಬೆಂಬಲಿಗರ ಕುರಿತು ಕಾಂಗ್ರೆಸ್ ಮೋದಿ ವಿರೋಧಿಗಳು ಮಾಡೋ ದೊಡ್ಡ ಆರೋಪ. ಈ ಆರೋಪಕ್ಕೆ ಮೋದಿ ಉತ್ತರ ಕೊಡೋದ್ರಲ್ಲಿ ಒಮ್ಮೆಯೂ ಅದರ ಕುರಿತು ಮೌನ ಮುರಿದಿಲ್ಲ. ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಮೋದಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು. ಆಗ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಲು ಮೋದಿ ತಡಬಡಾಯಿಸಿದ್ರು. ಬಳಿಕ ಡೊನಾಲ್ಡ್ ಟ್ರಂಪ್ ಮೋದಿ ನೆರವಿಗೆ ಬಂದಿದ್ರು. ಈಗ ನರೇಂದ್ರ ಮೋದಿಯ ಪಾಡ್ಕಾಸ್ಟ್ ಕುರಿತು ಭಾರೀ ಚರ್ಚೆ ನಡೀತಿದೆ. ನರೇಂದ್ರ ಮೋದಿ ಭಾನುವಾರ ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಪ್ರೊಫೆಸರ್ ಅಲೆಕ್ಸಾಂಡ್ರೋವಸ್ ಫ್ರೆಟ್ಮನ್ ಜೊತೆಗೆ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಹಲವಾರು ವಿಚಾರಗಳ ಕುರಿತು ಮನಬಿಚ್ಚಿ ಮಾತನಾಡಿದ್ದಾರೆ. ಸುಮಾರು 3 ಗಂಟೆ ಮೋದಿ ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸಿದ್ರು. ಈ ವೇಳೆ ತಮ್ಮ ಬಾಲ್ಯದ ಜೀವನ ಹೇಗಿತ್ತು, ಗೋಧ್ರಾ ಹತ್ಯಾಕಾಂಡ ಬಳಿಕ ನಡೆದ ಕೋಮು ಗಲಭೆಗಳ ಕುರಿತಾಗಿ ಮಾತನಾಡಿದ್ರು. ಇದರ ಜೊತೆಗೆ ಭಾರತ ಪ್ರಸ್ತುತ ಎದುರಿಸುತ್ತಿರುವಂತಹ ಸವಾಲುಗಳು, ಚೀನಾ ಜೊತೆಗಿನ ಸಂಬಂಧದ ಕುರಿತು ಸಹ ಮಾತನಾಡಿದ್ರು. ಇದಕ್ಕೆ ಚೀನಾದಲ್ಲಿ ಹೊಗಳಿಕೆಯ ಸುರಿಮಳೆ ಸುರಿದಿದೆ. ಮೋದಿ ಪಾಡ್ಕಾಸ್ಟ್ ಕುರಿತು ಮಾತನಾಡಿರೋ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಾವೋ ನಿಂಗ್, ಭಾರತದ ಜೊತೆ ಹೆಜ್ಜೆ ಹಾಕಲು ನಾವು ಸಿದ್ಧ ಅಂತ ಹೇಳಿದ್ದಾರೆ. ಭಾರತ ಮತ್ತು ಚೀನಾ ಸುಮಾರು 2000 ವರ್ಷಗಳ ಹಿಂದಿನಿಂದಲೂ ಉತ್ತಮ ಸಂಬಂಧ ಹೊಂದಿವೆ. ಇತ್ತೀಚಿನ ದಿನಗಳಲ್ಲಿ 2 ದೇಶಗಳ ಸಂಬಂಧದಲ್ಲಿ ಬಿರುಕು ಬಿಟ್ಟಿತ್ತು. ಆದರೆ ರಷ್ಯಾದ ಕಜಾನ್ನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಭೇಟಿ ಬಳಿಕ ಸಂಬಂಧ ವೃದ್ಧಿಸುತ್ತಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸಂಬಂಧ ವೃದ್ಧಿಯ ಕುರಿತು ವಿಸ್ತಾರವಾಗಿ ಮತ್ತು ಪ್ರಾಯೋಗಿಕವಾಗಿ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಅದನ್ನ ಬೀಜಿಂಗ್ ಸಕಾರಾತ್ಮಕವಾಗಿ ತೆಗೆದುಕೊಂಡಿದೆ. ಡ್ರ್ಯಾಗನ್ ಮತ್ತು ಎಲಿಫೆಂಟ್ ವ್ಯಾಲಿಯಿಂದ 2 ದೇಶಗಳಿಗೆ ಪ್ರಯೋಜನವಾಗುತ್ತದೆ ಅಂತ ಹೇಳಿದ್ದಾರೆ. ಹೀಗೆ ಪ್ರಧಾನಿ ನರೇಂದ್ರ ಮೋದಿಯ ಪಾಡ್ಕಾಸ್ಟ್ ಕುರಿತು ಚೀನಾ ಹೊಗಳುತ್ತಿದೆ ಅಂತಲೇ ಇಂಟರ್ನೆಟ್ನಲ್ಲಿ ಭಾರೀ ಚರ್ಚೆ ಹುಟ್ಟುಹಾಕಿದೆ. ಪ್ರಧಾನಿ ನರೇಂದ್ರ ಮೋದಿ ಪಾಡ್ಕಾಸ್ಟ್ ಕುರಿತು ಕಾಂಗ್ರೆಸ್ ತೆಗಳಿದೆ. ತಮಗೆ ಬೇಕಾದ ರೀತಿಯಲ್ಲಿ ಬಲಪಂಥೀಯರ ಚಿಂತನೆ ಉಳ್ಳ ವ್ಯಕ್ತಿಗಳ ಜೊತೆ ಕೂತು ಪ್ರಧಾನಿ ಮೋದಿ ತಮಗೆ ಬೇಕಾದಂತೆ ಸಂದರ್ಶನ ನೀಡಿದ್ದಾರೆ. ಇದು ಯಾವುದೋ ಒಂದು ಸ್ಕ್ರಿಪ್ಟ್ ರೀತಿ ನೀಡುವಂತಹ ಸಂದರ್ಶನವಾಗಿದೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಜೈರಾಮ್ ರಮೇಶ್ ಟೀಕಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಮನ್ ಕಿ ಬಾತ್ಗಿಂತ ವಿಭಿನ್ನವಾಗಿ ಏನೂ ಇಲ್ಲ. 2013ಕ್ಕೆ ಹೋಲಿಸಿದರೆ ಕಚ್ಚಾ ತೈಲ ದರದಲ್ಲಿ 34% ಇಳಿಕೆಯಾಗಿದೆ. ಆದರೂ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನ ಇಳಿಸಿಲ್ಲ, ಬದಲಿಗೆ ಜನರನ್ನ ಲೂಟಿ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ. ಮನ್ ಕಿ ಬಾತ್ ರೀತಿಯ ಒನ್ ಸೈಡೆಡ್ ಪಾಡ್ಕಾಸ್ಟ್ ಬದಲಿಗೆ ನೇರವಾಗಿ ಸುದ್ದಿಗೋಷ್ಠಿ ಎದುರಿಸಲಿ ಅಂತ ಸವಾಲು ಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಪಾಡ್ಕಾಸ್ಟ್ ಅನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ಲಾಘಿಸಿದ್ದಾರೆ. ಇದರ ಜೊತೆಗೆ ಚೀನಾ ಹೊಗಳಿಕೆಯ ಸುರಿಮಳೆ ಸುರಿಸಿದೆ. ಹೀಗಾಗಿ ಇಂಟರ್ನೆಟ್ನಲ್ಲಿ ಭಾರೀ ಚರ್ಚೆ ಹುಟ್ಟು ಹಾಕಿದೆ. ಹಲವಾರು ನೆಟ್ಟಿಗರು ಮೋದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ತಮಗೆ ಬೇಕಾದವರಿಗೆ ಸಂದರ್ಶನ ನೀಡಿ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಸೇರಿ ಇತರರು ಹೊಗಳುವಂತೆ ಮಾಡ್ತಾರೆ. ಇದರಿಂದ ಹೆಚ್ಚಿನ ಉಪಯೋಗವೇನೂ ಆಗಲ್ಲ. ದೇಶ ಎದುರಿಸುತ್ತಿರೋ ಸಮಸ್ಯೆಗಳಿಗೆ ನಿಜವಾದ ಪರಿಹಾರ ಕಂಡುಕೊಳ್ಳೋ ಕೆಲಸ ಮಾಡಲ್ಲ. ಬದಲಿಗೆ ಪ್ರಚಾರಕ್ಕಾಗಿ ಇಂತಹ ಪಾಡ್ಕಾಸ್ಟ್ ಮಾಡ್ತಾರೆ ಅಂತ ಕೆಲವರು ಟೀಕಿಸಿದ್ದಾರೆ. ಇನ್ನು ಕೆಲವರು ಮೋದಿ ಪಾಡ್ಕಾಸ್ಟ್ಗೆ ಉಘೆ ಅಂತಿದ್ದಾರೆ. ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ದೇಶದ ರೈಲ್ವೆ ವ್ಯವಸ್ಥೆ, ರಾಷ್ಟ್ರೀಯ ಹೆದ್ದಾರಿಗಳನ್ನು ಮೇಲ್ದರ್ಜೆಗೇರಿಸುವುದು ಸೇರಿ ಭಾರತದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ.
ಇವೆಲ್ಲ ಸಾಧನೆಗಳಿಗೆ ಮೋದಿ ಕಾರಣ ಆಗೋದಿಲ್ವಾ ಅಂತ ಮೋದಿ ವಿರೋಧಿಗಳನ್ನ ಪ್ರಶ್ನಿಸಿದ್ದಾರೆ. ಅಲ್ಲದೆ ಚೀನಾ ಹೊಗಳಿಕೆಯ ಸುರಿಮಳೆ ಸುರಿತಿದ್ದಂತೆ ಕೆಲವರು ಮೋದಿಗೆ ಕೆಲ ಸಲಹೆಗಳನ್ನ ಕೂಡ ನೀಡಿದ್ದಾರೆ. ಪಾಕಿಸ್ತಾನ್ಗಿಂತಲೂ ಚೀನಾ ಸಖತ್ ಡೇಂಜರ್. ಪ್ರಧಾನಿ ಮೋದಿಯನ್ನ ಚೀನಾ ಹೊಗಳ್ತಿದೆ ಅಂದ್ರೆ ಅದರ ಹಿಂದೆ ಯಾವುದೋ ನರಿಬುದ್ಧಿ ಇದೆ. ಈಗ ಮೋದಿ ಪಾಡ್ಕಾಸ್ಟ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರೋ ಚೀನಾ ತಾನು ಆಕ್ರಮಿಸಿರೋ ಅಕ್ಸೈ ಚೀನ್ ಸೇರಿ ಭಾರತದ ಭೂಪ್ರದೇಶಗಳನ್ನ ವಾಪಸ್ ನೀಡಲಿ, ಬಳಿಕ ಸಂಬಂಧ ವೃದ್ಧಿಯ ಕುರಿತು ಚರ್ಚೆ ಮಾಡಲಿ ಅಂತ ಕೆಲವರು ಹೇಳಿದ್ದಾರೆ. ಇನ್ನು ಕೆಲವರು ಭಾರತವನ್ನ ಈ ಪರಿ ಹೊಗಳೋ ಚೀನಾ ಮೊದಲಿಗೆ ಕಾಂಗ್ರೆಸ್ ಜೊತೆ ಮಾತಾಡ್ಕೊಂಡಿರೋ ಒಪ್ಪಂದವೇನು ಅನ್ನೋದನ್ನ ಸ್ಪಷ್ಟಪಡಿಸಲಿ, ಅನಂತರ ಸಂಬಂಧ ವೃದ್ಧಿ ಕುರಿತು ಮಾತನಾಡಲಿ ಅಂತ ಹೇಳಿದ್ದಾರೆ. ಒಂದೆಡೆ ಭಾರತವನ್ನ ಹೊಗಳುತ್ತಾ ಮತ್ತೊಂದೆಡೆ ಭಾರತದ ವಿರುದ್ಧ ಇತರರನ್ನ ಎತ್ತಿ ಕಟ್ಟೋ ಕೆಲಸವನ್ನ ಚೀನಾ ಮಾಡ್ತಿದೆ. ಚೀನಾದ ತಾಳಕ್ಕೆ ತಕ್ಕಂತೆ ಕಾಂಗ್ರೆಸ್ ಕುಣಿತಿದೆ ಅಂತ ಕೆಲವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯ ಪಾಡ್ಕಾಸ್ಟ್ ಸದ್ಯಕ್ಕೆ ಭಾರೀ ಸದ್ದು ಮಾಡ್ತಿದೆ. ಎಂದಿನಂತೆ ಮೋದಿ ಭಕ್ತರು ವಿರೋಧಿಗಳು ಪರಸ್ಪರ ಕೆಸರೆರಚಾಟಕ್ಕೆ ಇಳಿದಿದ್ದಾರೆ. ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಚೀನಾ ಪಾಡ್ಕಾಸ್ಟ್ ಹೊಗಳಿ ಮೋದಿಗೆ ಶಭಾಸ್ ಹೇಳಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಪಾಡ್ಕಾಸ್ಟ್ ಇನ್ನೂ ಏನೇನು ಚರ್ಚೆಗಳನ್ನ ಹುಟ್ಟು ಹಾಕುತ್ತೆ ಅಂತ ಕಾದ್ ನೋಡ್ಬೇಕಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.